ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನಗರದ ಹೃದಯ ಭಾಗದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿದರು. ಕನ್ನಡ ನಾಡು ನುಡಿ ಭಾಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರು ನಿರಂತರವಾದ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವರು ಪ್ರತಿ ವರ್ಷ ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಇವರು ಕನ್ನಡ ರಾಜ್ಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ಉಚಿತ ರಕ್ತದಾನ ಶಿಬಿರ, ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಅದರ ಜೊತೆಗೆ ವೇದಿಕೆ ಕಾರ್ಯಕ್ರಮವನ್ನು ಸುತ್ತ ನಡೆಸಿದರು. ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೂ ಸುತ್ತ ಈ ಒಂದು ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ರಮೇಶ್ ಮಾನೆ, ನಗರ ಘಟಕದ ಅಧ್ಯಕ್ಷರಾದಂಥ ಪ್ರಿಯತಮ್ ಬಾಬು ಇವರ ಒಂದು ನೇತೃತ್ವದಲ್ಲಿ ಈ ಒಂದು 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಎಲ್ಲ ಸಾಧಕರಿಗೂ ಸುತ್ತ ಈ ಒಂದು ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಿದರು. ಈ ಒಂದು ಕಾರ್ಯಕ್ರಮದ ಅದ್ಭುತವಾದಂಥ ದೃಶ್ಯಾವಳಿಗಳು ನಿಮ್ಮ ಮುಂದೆ. ಅವರಿಗೆ ರೇಣೇಶ್ವರ ಅವರೊಬ್ಬ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿ. ಅವರು ಆ್ಯಕ್ಚುಲಿ ಉಂಟು ಹೋರಾಟಗಾರರು ಅಂತ ಕಾಣುತ್ತೆ. ತುಂಬ ಯಾವಾಗ ಹೋರಾಟದಲ್ಲೇ ಇರ್ತಾರೆ, ಇಲ್ಲ ಯಾವುದಾದ್ರೂ ಒಂದು ಇಶ್ಯೂ ತಗೊಂಡು ಅದ್ರ ಬಗ್ಗೆ ಸರ್ಚ್ ಮಾಡ್ತಾನೆ ಇರ್ತಾರೆ. ಅಲ್ಲೇ ಯಾಕೆ ತಪ್ಪಾಗ್ತಾ ಇದೆ, ಇಲ್ಲೇ ಯಾಕೆ ತಪ್ಪಾಗ್ತಾ ಇದೆ, ಪಬ್ಲಿಕ್ ಕನ್ಸರ್ನ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ನಾನು ಕೂಡ ಒಂದೆರಡು ಅವರಿಗೆ ಪ್ರಾಜೆಕ್ಟ್ ಸಜೆಷನ್ ಕೊಟ್ಟು ತುಂಬ ಹೋರಾಟ ಮಾಡಿ ಒಂದು ಲೆವೆಲ್ಲಿಗೆ ತಂದಿದ್ದಾರೆ. ಅವ್ರ ಹೋರಾಟ ಇದೇ ರೀತಿ ಮುಂದುವರಿಲಿ, ಜನಪರ ಹೋರಾಟ ಇರಲಿ, ಪಬ್ಲಿಕ್ಗೋಸ್ಕರ ಒಂದು ಸಣ್ಣ ಪುಟ್ಟ ಹೋರಾಟ ಮಾಡ್ತೀವಿ. ಕನ್ನಡ ಪರ ಹೋರಾಟಗಾರರ ಸಂಘ ಇನ್ನೂ ಹೆಚ್ಚಿನ ದೊಡ್ಡದಾಗಿ ಬೆಳೀಲಿ. ಅದಕ್ಕೆ ನಾನು ಯಾವಾಗಲೂ ಅವ್ರ ಜೊತೆಗೆ ಇರ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಶುಭಾಶಯಗಳನ್ನು ಕೋರ್ತಾ ವೇದಿಕೆಯನ್ನು ಎಲ್ಲರಿಗೂ ವಂದಿಸಿ ಇದಕ್ಕೆ ಮುಂಭಾಗದಲ್ಲಿ ಎಲ್ಲ ಸದಸ್ಯರಿಗೆ ವಂದಿಸ್ತೇನೆ. ಶಿವಪ್ರದಂ ಮುಕ್ತಿದಾಯಕ ಗುರು ಒಂದೇ ಪುಣ್ಯಕೋಟಿ ಯತೀಶ್ವರಂ ಪುಣ್ಯಕೋಟಿ ಯತೀಶ್ವರಂ. ಸದಾವಕಾಲ ನವೆಂಬರ್ 1ರಂದು ನಮ್ಮ ಕರ್ನಾಟಕದ ಏಕೀಕರಣ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಏನು ಈ ಹಿಂದೆ ಬ್ರಿಟಿಷರು ನಮ್ಮನ್ನ ಆಳಿದ್ರು, ಆ ಸಂದರ್ಭದಲ್ಲಿ ಎಲ್ಲ ಈ ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶಗಳನ್ನ ಇವತ್ತು ಅವರು ಛಿದ್ರ ಆಗಿ ಹೋಗಿದ್ರು. ಅಂಥದ್ರಲ್ಲಿ ಈ ಕನ್ನಡ ಭಾಷೆ, ಕನ್ನಡ ಜಲ, ಕನ್ನಡ ನುಡಿಯನ್ನ ಏನು ಮಾಡ್ತಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಇದು ಒಂದು ಸುವರ್ಣ ಅವಕಾಶ ಸಿಕ್ತು. ಏಕೀಕರಣ, ಕರ್ನಾಟಕ ಏಕೀಕರಣ ಅಂತ ಹೇಳಿ ಅದು ಮೈಸೂರು ರಾಜ್ಯವಾಗಿ ಇವತ್ತು ಎಲ್ಲ ಪ್ರದೇಶಗಳನ್ನ ಒಳಗೊಂಡು ಏಕೀಕರಣ ಆಯಿತು. ಕೊನೆಗೆ ಅದು ಪುನರ್ ನಾಮಕರಣವಾಗಿ ಇವತ್ತು ಕರ್ನಾಟಕ ರಾಜ್ಯ, ಕರ್ನಾಟಕ ಅಂತ ಹೇಳಿ ಇವತ್ತು ಹೊರಹೊಮ್ಮಿದೆ. ಇವತ್ತು ನಾಡು ನುಡಿಗೆ ಜಲಕ್ಕೆ ಇವತ್ತು ನಮ್ಮ ಕರ್ನಾಟಕ ಇಡೀ ಜಗತ್ ವಿಖ್ಯಾತವನ್ನ ಪಡೆದಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಭಾಷೆ, ಕನ್ನಡ ಭಾಷೆ ಇವತ್ತು ಎಲ್ಲರಿಗಿಂತ ಸುಂದರವಾದಂತಹ ಭಾಷೆ. ಇವತ್ತು 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಈ ಭಾಷೆಯನ್ನ ಆಡ್ತಕ್ಕಂಥ ಇವತ್ತು ಬರೀ ರಾಜ್ಯೋತ್ಸವ ಒಂದು ದಿನದ ಆಚರಣೆ ಆಗಬಾರ್ದು. ನಮ್ಮ ಮನದಲ್ಲಿ ಕನ್ನಡದ ಜ್ಯೋತಿ ಬೆಳಗಬೇಕು. ನಾವೆಲ್ಲರೂ ಕನ್ನಡಿಗರು ಎಂಬ ಭಾವನೆ ನಮ್ಮಲ್ಲಿ ಬರಬೇಕು. ಕನ್ನಡ ಪುಸ್ತಕಗಳನ್ನ ಓದಬೇಕು. ಕನ್ನಡದ ಏನು ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೆರಗನ್ನ ನೀಡಬೇಕು. ಕನ್ನಡ ಪುಸ್ತಕಗಳನ್ನ ಓದಿಸಿ, ಕನ್ನಡ ಸಿನಿಮಾಗಳನ್ನ ನೋಡಿ. ಯಾಕಂದ್ರೆ ಅಲ್ಲಿ ಕೂಡ ನಮ್ಮ ಏನು ಕಲಾವಿದರು ಇರ್ತಾರೆ, ಅಂತಹ ಕನ್ನಡದ ಎಲ್ಲ ಕಲಾವಿದರನ್ನ ಗೌರವಿಸಿ ಈ ಕನ್ನಡವನ್ನ ಬೆಳೆಸಿ, ಕನ್ನಡವನ್ನ ಉಳಿಸ್ತಕ್ಕಂಥ ಕಾರ್ಯವನ್ನ ನಾವು ಮಾಡಬೇಕಾಗಿದೆ. ಇವತ್ತು 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಭಾಷೆ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಯಾವ್ದಾದ್ರು ಹಿಂದಿ ಬಿಟ್ರೆ ಇವತ್ತು
ಕನ್ನಡದ ಇರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಗಳು ಸುಮಾರು 8 ಪ್ರಶಸ್ತಿಗಳೆಲ್ಲ ಲಭಿಸಿವೆ. ಇವತ್ತು ಕುವೆಂಪು ಅವರು ಇರ್ಬೋದು, ಏನು ರಾಷ್ಟ್ರಕವಿ ಕುವೆಂಪು ಅವರು, ದಾರಾ ಬೇಂದ್ರೆ ಅವರು, ವಿಕ್ರು ಗೋಕಾಕ್ ಅವರು, ಇನ್ನು ಅನೇಕ ಎಲ್ಲ ಮಹನೀಯರು ಇಂತಹ ಪ್ರಶಸ್ತಿಗಳನ್ನ ಪಡೆದು ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಪುತ್ರರಾಗಿ ಇವತ್ತು ಜನಿಸಿದ್ದಾರೆ. ಇವತ್ತು ನಾಡು ನುಡಿ ನಮ್ಮ ಮೈಸೂರು ದಸರಾ ನೋಡ್ಲಿಕ್ಕೆ ಇಡೀ ವಿಶ್ವವಿಖ್ಯಾತ ಎಲ್ಲ ಕಡೆಯಿಂದ ಬರ್ತಕ್ಕ ನಾನು ಸಮಾಜ ಅಧ್ಯಕ್ಷ ಆಗಿದ್ದೆ, ಹಲವಾರು ಸಂಘದ ಅಧ್ಯಕ್ಷಗಳಾಗಿದ್ದೇನೆ. ನಾವು ಕಷ್ಟಪಟ್ಟಿರುವಂತ ಸಂಘಟನೆ ಅಂದ್ರೆ ಕರ್ನಾಟಕ ರಕ್ಷಕ ವೇದಿಕೆ. ಸಾರ್ವಜನಿಕರಿಗೆ ರೋಡ್ ಬೇಕಂದ್ರೆ ನಿರಂತರ ಹೋರಾಟ ಮಾಡಿದ್ವಿ, ನಾವು ನೀರಿಗೆ ಹೋರಾಟ ಮಾಡಿದ್ವಿ. ಹಲವಾರು ಪ್ರವಾಸಿಗೆ ಏನೋ ತೊಂದರೆ ಆದ್ರೂ ಕೂಡ ನಾವು ಹೋರಾಟಕ್ಕೆ ನಿಂತಿದ್ದೇವೆ. ಯಾಕಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಮಾತಂದ್ರೆ ನಮಗೆ ಬಹಳ ನೋವಾಗಿದೆ. ಒಂದು ಸಂಘಟನೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ 15 ದಿವಸ ಕಷ್ಟಪಡ್ಬೇಕು ನಾವು. ಇವರೆಲ್ಲ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಯಾವ ರಾಜಕಾರಣ ಹಿಂದೆ ಹೋಗಲ್ಲ, ಯಾವ ರಾಜಕಾರಣಿಗೂ ಗಮನ ಮಾಡಲ್ಲ. ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತಿರುವಂತ ಕರ್ನಾಟಕ ಏಕೆಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಯಾವತ್ತು ರಾಜಕೀಯ ಬರುತ್ತೆ ಹೋಗುತ್ತೆ, ನಾಡು ನುಡಿಗೋಸ್ಕರ ಹೋರಾಟ ಮಾಡಿದ್ರೆ ಕೊನೆಯ ತನಕ ನೀವು ಯಾವತ್ತೂ ದೇಶೀಯರಾಗಿರ್ತೀರ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ. ಹಂಗಾಗಿ ನಾವು ಯಾವ ರಾಜಕಾರಣಿಗಳನ್ನ ಆಮೈಸಿಗೆ ಹಿಂದೆ ಹೋಗಲ್ಲ, ಯಾವ ರಾಜಕಾರಣಿ ಕರೆದ್ರೆ ಹಿಂದೆ ಹೋಗಲ್ಲ. ನಾವು ನಾಡು ನುಡಿಗೆ ಹೋರಾಟ ಇರ್ತೇವೆ. ನಿಮಗೆ ಸಹಕಾರ ಬೇಕಂದ್ರೆ, ನಿಮಗೆ ಅವಕಾಶ ಬಂತಂದ್ರೆ ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಯಾಕಂದ್ರೆ ನಾವೆಲ್ಲರೂ ಕೂಡ ನಾಡು ನುಡಿಗೆ ಹೋರಾಟ ಮಾಡಿದ್ದೇವೆ. ಇವತ್ತು ದಾವಣಗೆರೆಯಲ್ಲಿ ಇದೇ ತರ ದೊಡ್ಡ ಕಾರ್ಯಕ್ರಮ ನಡೀತು. ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ರು, ಅಲ್ಲಿ ಕೂಡ ಹಲವಾರು ಹೋರಾಟಗಾರರ ಮುಖಾಂತರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ನಮ್ಮ ಜಮನಹಳ್ಳಿ ಅಧ್ಯಕ್ಷರು. ಎಲ್ಲರೂ ಕೂಡ ಇದೇ ತರ ಸಾಧಕರಿಗೆ ಸನ್ಮಾನ ಮಾಡಿದ್ರು, ಹಲವಾರು ಸಂಘಟನೆ ಸನ್ಮಾನ ಮಾಡಿದ್ರು, ಎಲ್ಲರೂ ಕೂಡ ಬಂದಿದ್ರು ಈ ಕಾರ್ಯಕ್ರಮಕ್ಕೆ. ಅದೇ ರೀತಿ ನಮ್ಮ ಕಾರ್ಯಕ್ರಮ ತಾಲೂಕು ಅಧ್ಯಕ್ಷರಾಗಿ ಅವರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿದ್ದೇವೆ. ಯಾಕಂದ್ರೆ ಎಲ್ಲರೂ ಮಾತಾಡಿದ್ದಾರೆ, ನಾನೇನು ಅವರ 2 ಮಾತನ್ನು